ಜಾತ್ರೆ ಸಂಭ್ರಮದ ನಡುವೆ ನಡೆದ ಭೀಕರ ಕೊಲೆ ಪ್ರಕರಣ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಕುಡಿದ ಅಮಲಿನಲ್ಲಿ ಬೇರೆಯವರ ಮನೆಯಲ್ಲಿ ಮಲಗಿದ ವಿಚಾರಕ್ಕೆ ಆರಂಭವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇವಂಗದ ಗ್ರಾಮದಲ್ಲಿ ಜಾತ್ರೆ ಸಂಭ್ರಮ ಕ್ಷಣಾರ್ಧದಲ್ಲಿ ಶೋಕದ ವಾತಾವರಣಕ್ಕೆ ತಿರುಗಿದೆ. ಮಹಾಂತೇಶ್ ಎಂಬ 52 ವರ್ಷದ ವ್ಯಕ್ತಿ ಬರ್ಬರವಾಗಿ ಹತ್ಯೆಯಾಗಿದ್ದು, ಮೂಲತಃ ದೇವಂಗದ ಗ್ರಾಮದವರಾದ ಮಹಾಂತೇಶ್ ಕೆಲಸದ ನಿಮಿತ್ತ ಮಹಾರಾಷ್ಟ್ರದಲ್ಲಿ ವಾಸವಾಗಿದ್ರು. ಆದರೆ ಊರಿನ ಜಾತ್ರೆ ಹಿನ್ನೆಲೆ ಗ್ರಾಮಕ್ಕೆ ಆಗಮಿಸಿದ್ರು ಎಂದು ತಿಳಿದು ಬಂದಿದೆ. ಇನ್ನು ಈ ಘಟನೆಯ ದಿನ ಮಹಾಂತೇಶ್ ಮದ್ಯಪಾನ ಮಾಡಿದ್ದ ಸ್ಥಿತಿಯಲ್ಲಿ ಆರೋಪಿ ಪ್ರಕಾಶ್ ಅವರ ಮನೆಯಲ್ಲಿ ಮಲಗಿದ್ದ ಎನ್ನಲಾಗಿದ್ದು, ಇದೇ ವಿಚಾರಕ್ಕೆ ಇಬ್ಬರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಗಲಾಟೆ ತಾರಕಕ್ಕೇರುತ್ತಿದ್ದಂತೆ ಕೋಪಗೊಂಡ ಪ್ರಕಾಶ್ ಮಹಾಂತೇಶ್ನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಹಲ್ಲೆ ನಡೆಸಿದ್ದಾರೆ. ಇದರ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಮಹಾಂತೇಶ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇಷ್ಟಕ್ಕೂ ಕೊಲೆ ನಡೆಸಿದ ಬಳಿಕವೂ ಆರೋಪಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಮೃತದೇಹವನ್ನ ಮನೆಯಿಂದ ಹೊರಗೆ ತಂದು ರಸ್ತೆಯಲ್ಲಿ ಬಿಸಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ತ್ವರಿತ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿ ಪ್ರಕಾಶ್ನನ್ನ ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಈ ಬಗ್ಗೆ ಕಿತ್ತೂರು ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಜಾತ್ರೆಯ ಸಂಭ್ರಮದಲ್ಲಿದ್ದ ದೇವಂಗದ ಗ್ರಾಮ ಇದೀಗ ಭಯ ಮತ್ತು ದುಃಖದ ವಾತಾವರಣಕ್ಕೆ ತಳ್ಳಲ್ಪಟ್ಟಿದೆ. ಮದ್ಯಪಾನದ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ಒಟ್ಟಾರೆ ಸಣ್ಣ ವಿಚಾರಕ್ಕೆ ಆರಂಭವಾದ ಜಗಳ ಒಂದು ಜೀವವನ್ನೇ ಬಲಿ ಪಡೆದಿದ್ದು, ಜಾತ್ರೆಯ ಸಂಭ್ರಮವನ್ನ ಶೋಕದಲ್ಲಿ ಮುಳುಗಿಸಿದೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ದೇವಗಾನ್ ವಿಲೇಜಲ್ಲಿ ಬುಧವಾರ ಎರ್ಲಿ ಮಾರ್ನಿಂಗ್ ಅರೌಂಡ್ ಒಂದು 12 to 1 o'clock ಸಂದರ್ಭದಲ್ಲಿ ಒಂದು 12 to 2 o'clock ಸಂದರ್ಭದಲ್ಲಿ ಒಂದು ಕೊಲೆ ಆಗಿದೆ. ಈ ಕೇಸಲ್ಲಿ ಮಹಾಂತೇಶ್ ನಿಂಗಪ್ಪ ಹುಚ್ಚನವರ್ ಸುಮಾರು 52 ವರ್ಷ. ಇವರು ದೇವಗಾನ್ ವಿಲೇಜ್ ಕಿತ್ತೂರು ವ್ಯಾಪ್ತಿ ದೇವಗಾನ್ ಗ್ರಾಮದ ವಾಸಿಯಾಗಿರ್ತಾರೆ. ಆದರೆ ಕೂಡ ಇವ್ರಿಗೆ ಫ್ಯಾಮಿಲಿ ಇವರೆಲ್ಲ ಬಿಟ್ಟು ಇವರು ಒಬ್ಬರೇ ಇರ್ತಾರೆ. ಇತ್ತೀಚೆಗೆ ಇವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ದೇವಗಾನ್ ವಿಲೇಜಲ್ಲಿ ಕಳೆದ ವಾರ ಒಂದು ಜಾತ್ರೆ ಇತ್ತು. ಆ ಜಾತ್ರೆಗೆ ಬಂದಿರ್ತಾರೆ. ಜಾತ್ರೆಗೆ ಬಂದಾದಮೇಲೆ ಅಲ್ಲಿ ಸ್ವಲ್ಪ ಕುಡಿದ ನೆಶೆಯಲ್ಲಿ ಕುಡಿದುಬಿಟ್ಟು ಫುಲ್ ಸಂಪೂರ್ಣವಾಗಿ ಕುಡಿದು ಅಲ್ಲಿಂದ ಹೋಗಿ ಒಂದು ಮನೆಯಲ್ಲಿ ಯಾವುದೇ ಬಾಗಿಲು ಯಾವುದೇ ಇಲ್ಲದ ಒಂದು ಮನೆಯಲ್ಲಿ ಹೋಗಿ ಮಲಗಿಬಿಟ್ಟಿದ್ದಾರೆ. ಅದು ಅವ್ರ ಮನೆ ಇರುವುದಿಲ್ಲ. ಮನೆಯಲ್ಲಿ ಇರುವವನು ಪ್ರಕಾಶ್ ಕಾಳಪ್ಪ ಕಲ್ಲರ. ಈ ವ್ಯಕ್ತಿಗೆ ಒಂದು 30 ವರ್ಷ. ಇವನಿಗೆ ಯಾವುದೇ ತಂದೆ ತಾಯಿ ಜೊತೆಗೆ ಇಲ್ಲ, ತಂದೆ ಇಲ್ಲ, ತಾಯಿನೂ ಜೊತೆಗಿಲ್ಲ. ತಾಯಿ ಜೊತೆ ಗಲಾಟೆ ಮಾಡಿರ್ತಾನೆ, ಅಣ್ಣನ ಜೊತೆನೂ ಇಲ್ಲ. ಇವನೊಂದು ಮೇಷನರಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ಕೆಲಸ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಇವನು ರಾತ್ರಿ ಹೋಗಿ ತನ್ನ ಮನೆಯಲ್ಲಿ ಯಾರೋ ಒಬ್ಬರು ಬಂದು ಮಲಗಿದ್ದಾರೆ ಅಂದರೆ ಇಲ್ಲಿ ಅವನು ಎಬ್ಸೋದಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಕುಡಿದ ನೆಶೆಯಲ್ಲಿ ಇರ್ತಾನೆ. ಅವನು ಹೊರಗೆ ಎಳ್ಕೊಂಡು ಬಂದು ತಲೆಯಲ್ಲಿ ದೊಡ್ಡ ಒಂದು ಕಲ್ಲನ್ನು ಹಾಕಿಬಿಟ್ಟಿರ್ತಾನೆ. ಕಲ್ಲು ಹಾಕಿ ನಂತರ ಆಲ್ಮೋಸ್ಟ್ ಡೆತ್ ಆಗಿರ್ತಾನೆ. ಮತ್ತು ಅಲ್ಲಿಂದ ಮನೆಗೆ ಬೀದಿಗೆ ಮಧ್ಯದಲ್ಲಿ ಬಾಡಿ ಇರ್ತದೆ. ಮತ್ತು ಬಾಡಿನ ಅಲ್ಲಿಂದ ಎಳ್ಕೊಂಡು ಬಂದು ರೋಡಲ್ಲಿ ಹಾಕಿಬಿಟ್ಟು ಜನರ ಕಡೆ ಹೇಳಿರ್ತಾನೆ. ಮತ್ತು ತಕ್ಷಣ ಪೊಲೀಸರು ರಾತ್ರಿನೇ ಹೋಗಿ ಅವನನ್ನು ಸೆಕ್ಯೂರ್ ಮಾಡಿದ್ದೀವಿ. ಈ ಕೇಸಲ್ಲಿ ಅವನು ಕುಡಿದ ನೆಶೆಯಲ್ಲಿ ಇರ್ತಾನೆ. ಮತ್ತು ಇವನಿಗೂ ಕೂಡ ತಂದೆ ತಾಯಿ ಯಾರ ಜೊತೆಗಿನೂ ಚೆನ್ನಾಗಿರಲ್ಲ. ಇಂಥ ಒಂದು ಅಪರಾಧ ಆಗಿದೆ. ಪರ್ಸ್ನಲ್ ಆಗಿ ಇಂಥ ಒಂದು ಅಪರಾಧ ಯಾಕೆ ಆಗಿದೆ ಅಂದರೆ ಹೋಗಿ ನಾನು ಕೂಡ